ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್. ಮೇ 4ಕ್ಕೆ ಅರ್ಜಿ ವಿಚಾರಣೆ ಕಾಯ್ದಿರಿಸಿದ ನ್ಯಾಯಾಲಯ. ವಿದ್ಯಾರಣ್ಯಪುರದ ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣ 3 ತಿಂಗಳು ಕಳೆದರೂ ಪತ್ತೆಯಾಗದ ತನಿಷ್ಕಾ ಹಾಗೂ ತೇಜಸ್ವಿನಿ. ಸದ್ಯ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ರಜತ್ ರೀಲ್ಸ್ ಹುಚ್ಚಾಟ. ಮಾಜಿ ಬಿಗ್ ಬಾಸ್ ಸ್ಪರ್ಧೆಗೆ ಕಾದಿದೆಯ ಮತ್ತೊಂದು ಸಂಕಷ್ಟ. ಕಗಲಿಪುರ ಠಾಣೆ ಪೊಲೀಸರಿಂದ ಸ್ಥಳ ಪರಿಶೀಲನೆ ಬಳಿಕ ಕೇಸ್ ಸಾಧ್ಯತೆ. ಬೆಂಗಳೂರಿನ ಲ್ಯಾಬ್ನಲ್ಲಿ ಮಹಿಳೆಗೆ ಕಿರುಕುಳದ ಆರೋಪ. ರಕ್ತ ತಪಾಸಣೆ ವೇಳೆ ಅಸಭ್ಯವಾಗಿ ವರ್ತನೆ. ಪ್ರಕಾಶ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಸಿಬ್ಬಂದಿ ಪ್ರಭಾಕರ್, ಪ್ರದೀಪ್ ವಿರುದ್ಧ ಮಹಿಳೆ ದೂರು. ಟಾಕ್ಸಿಕ್ ಸಿನಿಮಾಗಾಗಿ ಕಾಯ್ತಿದ್ದ ಫ್ಯಾನ್ಸ್ಗೆ ಮತ್ತೊಮ್ಮೆ ನಿರಾಸೆ. 2ನೇ ಬಾರಿಗೆ ಸಿನಿಮಾ ಬಿಡುಗಡೆ ಪೋಸ್ಟ್ಪೋನ್. ಜೂನ್ 4ರಂದು ಸಿನಿಮಾ ಬಿಡುಗಡೆಯಾಗ್ತಿಲ್ಲ ಅಂತ ಯಶ್ ಪೋಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.